ಎಲ್ರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ 40 ವರ್ಷಗಳ ನಂತರ ಮಹಿಳೆಯರ ದೇಹಕ್ಕೆ ಎಂತಹ ಆಹಾರಗಳು ಬೇಕಾಗ್ತವೆ ಅಂತ ತಿಳ್ಕೊಳ್ಳೋಣ. ವಯಸ್ಸಾಗ್ತಾ ಆಗ್ತಾ ಎಲ್ರಿಗೂ ಶಕ್ತಿ ಅನ್ನೋದು ಕಡಿಮೆ ಆಗ್ತಾ ಬರ್ತಾ ಇರತ್ತೆ. ಆ ಕಾಲದಲ್ಲಿ ನಮ್ಗೆ ಐರನ್ ಅಂಶ ತುಂಬಾನೇ ಬೇಕಾಗತ್ತೆ. ಯಾಕಂದ್ರೆ ಮುಖ್ಯವಾಗಿ ಮಹಿಳೆಯರಿಗೆ 40 ವರ್ಷದ ನಂತರ ಮೆನೋಪಾಸ್ ಟೈಮ್ ಕೂಡ ನಡೀತಾ ಇರತ್ತೆ. ಆಗ ಅವರ ದೇಹದಲ್ಲಿ ರಕ್ತಹೀನತೆ ಉಂಟಾಗಬಾರ್ದು ಅಂದ್ರೆ ಅವರು ಐರನ್ ಪದಾರ್ಥಗಳನ್ನ ತಿನ್ಬೇಕಾಗತ್ತೆ. ಈ ಕಬ್ಬಿಣ ಅನ್ನೋದು ನಮ್ಗೆ ದ್ವಿದಳ ಧಾನ್ಯಗಳಲ್ಲಿ, ಕಾಳುಗಳಲ್ಲಿ ಸ್ಪೆಷಲಿ ಸಿಗತ್ತೆ. ಮತ್ತು ಎಲ್ಲಾ ತರಹದ ಸೊಪ್ಪುಗಳಲ್ಲಿ ಸಾಕಾದಷ್ಟು ಐರನ್ ನಿಮ್ಗೆ ಸಿಗತ್ತೆ. ಹಾಗೆ ನೀವು ನಾನ್ ವೆಜಿಟೇರಿಯನ್ಸ್ ಆಗಿದ್ರೆ ಮೊಟ್ಟೆಯನ್ನ ತಗೋಬಹುದು, ಇದರಲ್ಲೂ ಐರನ್ ಕಂಟೆಂಟ್ ಇರುತ್ತೆ. ಹಾಗೆ ತಾಜಾ ಹಣ್ಣುಗಳು ಮತ್ತು ತರಕಾರಿಗಳನ್ನ ಸೇವಿಸಬಹುದು. ನೆಕ್ಸ್ಟ್, ಪ್ರೋಟೀನ್ ಅಂತೂ ತುಂಬಾನೇ ಬೇಕಾಗತ್ತೆ. ಇದು ನಮ್ಗೆ ಡೈರಿ ಪ್ರಾಡಕ್ಟ್ಸ್, ಹಾಗೆ ದ್ವಿದಳ ಧಾನ್ಯಗಳು ಮತ್ತು ಸೊಪ್ಪುಗಳು, ಹಾಗೆ ತಾಜಾ ತರಕಾರಿಗಳು, ಹಣ್ಣುಗಳು. ಮತ್ತೊಂದೇನು ಅಂದ್ರೆ ಕ್ಯಾಲ್ಸಿಯಂ. 40 ವರ್ಷದ ನಂತರ ಮಹಿಳೆಯರಿಗಂತೂ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಕಾಡತ್ತೆ. ಅವರ ಬೋನ್ಸ್ ಎಲ್ಲ ವೀಕ್ ಆಗ್ತಾ ಬರುತ್ತೆ. ಆಗ ನಮ್ಗೆ ಕ್ಯಾಲ್ಸಿಯಂ ಅನ್ನೋದು ತುಂಬಾನೇ ಅತ್ಯಗತ್ಯವಾಗತ್ತೆ. ಅದಕ್ಕೆ ನಾವು ದಿನನಿತ್ಯ ಹಾಲನ್ನ ಸೇವಿಸ್ಬೇಕಾಗತ್ತೆ. ಇದರಿಂದ ನಮ್ಮ ಬೋನ್ಸ್ ಸ್ಟ್ರಾಂಗ್ ಆಗಿ ಉಳ್ಕೊಳ್ಳುತ್ತೆ. ಡ್ರೈ ಫ್ರೂಟ್ಸ್ ಅಲ್ಲಿ ಕ್ಯಾಲ್ಸಿಯಂ ಇರುತ್ತೆ. ಹಾಗೆ ಹಸಿರು ತರಕಾರಿಗಳು ಮತ್ತು ಬೆಂಡೆಕಾಯಿ, ಚಿಯಾ ಸೀಡ್ಸ್ ಇಂಥದ್ರಲ್ಲೆಲ್ಲ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರುತ್ತೆ. ಮತ್ತು ಸ್ಯಾಲ್ಮಾನ್ ಮೀನು, ಹಾಗೆ ಬೆರೀಸ್ ಬರುತ್ತಲ್ಲ, ಸ್ಟ್ರಾಬೆರೀಸ್, ಬ್ಲೂಬೆರಿ, ಬ್ಲ್ಯಾಕ್ ಬೆರೀಸ್ ಅಂತ, ಇಂಥದ್ರಲ್ಲೂ ಸಹ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಬಂದು ವಿಟಮಿನ್ ಡಿ. ವಿಟಮಿನ್ ಡಿ ಅಂತೂ ನಮ್ಮೆಲ್ಲರ ದೇಹಕ್ಕೆ ಬೇಕೇ ಬೇಕಾದ ಒಂದು ವಿಟಮಿನ್. ವಿಟಮಿನ್ ಡಿ ಇಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಈ ಮಶ್ರೂಮ್ಸು, ಮೊಟ್ಟೆಯ ಹಳದಿ ಭಾಗ, ಹಾಗೆ ಮೀನು ಮತ್ತು ದ್ವಿದಳ ಧಾನ್ಯಗಳಲ್ಲಿ ನಿಮಗೆ ವಿಟಮಿನ್ ಡಿ ಅಂಶ ಸಿಗುತ್ತೆ. ಮುಖ್ಯವಾಗಿ ಸೂರ್ಯನ ಬೆಳಕಿನಿಂದ ನಿಮಗೆ ದಿನನಿತ್ಯ ವಿಟಮಿನ್ ಡಿ ಸಿಗುತ್ತೆ. ನೆಕ್ಸ್ಟ್, ವಿಟಮಿನ್ ಬಿ. ವಯಸ್ಸಾಗ್ತಾ ಆಗ್ತಾ ನಮ್ಮ ದೇಹದಲ್ಲಿರುವ ಅಂಗಾಂಗಗಳೆಲ್ಲಾನು ಕೆಲಸ ಮಾಡೋದನ್ನ ಸ್ವಲ್ಪ ನಿಧಾನ ಮಾಡ್ಕೊಳ್ತಾ ಬರ್ತಾ ಇರತ್ತೆ. ಹಾಗಾಗಿ ನಮ್ಮ ದೇಹಕ್ಕೆ ಅವಾಗ ವಿಟಮಿನ್ ಡಿ ತುಂಬಾನೇ ಅಗತ್ಯವಾಗಿರುತ್ತೆ. ಅದಕ್ಕೆ ನೀವು ಗೆಡ್ಡೆಕೋಸು, ಎಲೆಕೋಸು, ಹೂಕೋಸು, ಹಾಗೆ ದ್ವಿದಳ ಧಾನ್ಯಗಳು, ಬಾಳೆಹಣ್ಣು, ಹಾಗೆ ಸನ್ಫ್ಲವರ್ ಸೀಡ್ಸ್, ಹಸಿರು ತರಕಾರಿಗಳು ಮತ್ತು ಕಡಲೆ ಬೀಜ, ಹಾಗೆ ಸಿಟ್ರಸ್ ಫ್ರೂಟ್ಸ್ನ ನೀವು ತಗೊಳ್ಳೋದ್ರಿಂದ ವಿಟಮಿನ್ ಬಿ ನಿಮಗೆ ಸಿಗತ್ತೆ. ಮೊಟ್ಟೆ ಮತ್ತು ಡೈರಿ ಪ್ರಾಡಕ್ಟ್ಸ್ ಅಲ್ಲೂ ಸಹ ವಿಟಮಿನ್ ಡಿ ಹೇರಳವಾಗಿರುತ್ತೆ. ಇದಾಗಿತ್ತು ಇವತ್ತಿನ ಮಾಹಿತಿ. ಆಹಾರ ಪದ್ಧತಿಯ ಮುಂದಿನ ಸಂಚಿಕೆಯಲ್ಲಿ ಒಂದು ವಿಶೇಷವಾದ ಮಾಹಿತಿಯೊಂದಿಗೆ ಸಿಗ್ತೀನಿ.